ಫೌಂಡೇಶನ್ ಅವ್ರನ್ನ ಕರೆದು ನಿಮ್ಮ ಆಫೀಸಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಿಕೊಂಡಿದ್ದೀರಾ. ಆ ಸನ್ಮಾನ ಕಾರ್ಯಕ್ರಮ ಮಾಡಿಕೊಂಡಿರೋ ಉದ್ದೇಶದ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಕಂಡಕ್ಟರ್ ತುಳಸಿಗೆ ಮಾತಾಡ್ತಿದ್ದೀನಿ. ನಂಜನಗೂಡಿಂದ ನಮ್ಮ ಮಾಸ್ಟ್ರು ಅಂದರೆ ನೂರಾರು ಮಕ್ಕಳುಗಳಿಗೆ ವಿದ್ಯಾರ್ಥಿ ಕಲಿಸ್ತಾರೆ ಒಂದು ಮಾಸ್ಟ್ರು. ನಾನು ನಂಜನಗೂಡಿಗೆ ಹೋದಾಗ ಅವರು ನಮ್ಮೊಂದು ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದುಬಿಟ್ಟು ನನಗೊಂದು ಅವರು ನನಗೆ ಒಂದು ಸನ್ಮಾನ ಮಾಡಿ ತುಂಬ ಗೌರವಿಸಿ ಮತ್ತು ತುಂಬ ಗೌರವ ಮರ್ಯಾದೆ ಎಲ್ಲ ಕೊಟ್ಟು ಅಷ್ಟು ಜನಗಳ ಮುಂದ್ಗಡೆ ನನ್ನನ್ನು ಹೊಗಳಿಗೆ ಕಳಿಸಿರೋದು ಮಹಾನ್ ವ್ಯಕ್ತಿ ನಮ್ಮ ಮಾಸ್ಟ್ರು ಒಳ್ಳೆಯದಾಗಲಿ. ಆಮೇಲೆ ಮಾಸ್ಟ್ರು ಕೆಲಸ ಮಾಡಿಕೊಂಡು ಪೇಪರ್ ಕೊಟ್ಟಿದ್ದಾರೆ ಮತ್ತು ತಿಂಗಳಿಗೆ ಒಂದ್ಸತಿ ಪೇಪರ್ ಹಾಕ್ತಾರೆ. ತುಂಬ ಪತ್ರಿಕಾಧರ್ಮದಲ್ಲೂ ಇದ್ದಾರೆ ಅವರು. ತುಂಬ ಇದ್ದಾರೆ. ಆಮೇಲೆ ಈ ಜನಸೇವೆ ಅಂತ ಅಂದರೆ ತುಂಬ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಅದು ಒಳ್ಳೆಯದಾಗಲಿ ಅಂತ ನಮ್ಮ ಹಾರೈಸ್ತೀನಿ ಮಾಡ್ತಾರೆ. ಆಮೇಲೆ ಈ ಮಹಿಳೆ ನಗರದಿಂದ ಬಂದಿರೋದು, ಜಾಮನಗರದಿಂದ ಬಂದಿರೋದು ದಂಪತಿ ಸಮೇತ ಬಂದಿದ್ದಾರೆ. ಅವರು ಕಂಪ್ಯೂಟರ್ ಕ್ಲಾಸ್ ಮಾಡೋರೆ ಮಕ್ಕಳುಗಳಿಗೆ. ಅವರು ಸೇವೆ ಹೆಚ್ಚು ಕಡಿಮೆ ಲಾಕ್ಡೌನಲ್ಲಿ ಹೆಚ್ಚು ಕಡಿಮೆ ಕೊರೋನಾ ಟೈಮಲ್ಲಿ 2,000 ಜನಗಳಿಗೆ ಕಿಟ್ಟು ಕೊಟ್ಟಿರೋದು. ಆದರೆ ಯಾರು ಗುರುತಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಅವ್ರಿಗೊಂದು ಕರ್ಬಿಟ್ಟು ನಾವು ಸನ್ಮಾನ ಮಾಡ್ತೀವಿ. ನಮಗೆ ಈಗ ಸಿಕ್ಕಿದ್ರು ಅವರು, ಮುಂಚೆನೇ ಸಿಕ್ಕಾಗ 4 ಸತಿ ಮಾಡಿರ್ತಾರೆ. ಆಮೇಲೆ ಅವ್ರ ಹೆಂಡತಿ ಮಹಿಳೆ ಸ್ಪೀಚಲ್ಲಿ ಆಗಲಿ ಆಂಕರಿಂಗಲ್ಲಾಗಲಿ ಭಾಳ ಒಳ್ಳೆ ಸ್ಪೀಚ್ ಮಾಡ್ತಾರೆ. ಒಂದು ಹುಡುಗಿ ನಮ್ಮನ್ನೇ ನೋಡಿದ್ದು ನನ್ನ ನಂಜನಗೂಡಲ್ಲಿ, ಅದೇ ಫಸ್ಟ್ ನೋಡಿದ್ದು ನಾನು. ಒಂದು ಒಳ್ಳೆ ಆ್ಯಂಕರು ಮತ್ತು ಒಳ್ಳೆ ಸ್ಪೀಚ್ ಇದೆ ಹುಡುಗಿಗೆ. ಆಮೇಲೆ ಜನಗಳಿಂದ ಎಲ್ಲ ಎಲ್ಲ ಸಮಾಜ ಸೇವೆ ಮಾಡ್ತಾರೆ. ಒಳ್ಳೆಯದಾಗಿ ಅಂತ ಹಾರೈಸ್ತೀನಿ. ಆಮೇಲೆ ಈ ಚಿಕ್ಕ ಮಗು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾರದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಂದು ಕಡೆ ಅಲ್ಲ, ಒಂದೇ 3-4 ಕಡೆ ಅವನಿಗೆ ಅವಾರ್ಡ್ಸ್ಗಳು ಸಿಕ್ಕಿದೆ ಮತ್ತು ಅವಾರ್ಡ್ಸ್ಗಳು ಇನ್ನೂ ಸಿಗ್ತಾನೆ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಒಂದು ಮಾರ್ಕ್ಸ್ ತೊಗೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರೋದು ಅದೊಂದು ಮಗು. ಅದಕ್ಕೋಸ್ಕರ ಆ ಮಗುಗೊಂದು ಒಳ್ಳೇದಾಗಲಿ ಅಂತ ಅವ್ರಿಗೊಂದು ಸನ್ಮಾನ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಹೇಳೋದಿಷ್ಟೇ, ಗೌರ್ಮೆಂಟ್ ಸ್ಕೂಲ್ ಅಂತ ಆ ಸ್ಕೂಲ್ಗಳಿಗೆ ಕಳಪೆ ಮಾಡಬೇಡಿ. ಯಾಕೆಂತಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಇವತ್ತು ತುಂಬ ದೊಡ್ಡ ಕೆಲಸದಲ್ಲವ್ರೆ, ತುಂಬ ಜಾಗದಲ್ಲವ್ರೆ, ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು ಮುಖ್ಯ ಅಲ್ಲ, ನಾವು ಕಲಿಯೋದ್ರಲ್ಲಿ ಇರೋದು, ನಮ್ಮ ಮೈಂಡಲ್ಲಿ ಇರಬೇಕದು ನಾವು ಓದೋದು. ಈ ಥರ ನಾವು ಇದ್ರೆ ಅದಕ್ಕೇನು ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲ್ ಅಂತ ಹಿಂದೆ ಸಿಗುತ್ತಾರೆ ಕೋಟ್ಯಾಂತರ ರೂಪಾಯಿ. ಈಗ ಗೌರ್ಮೆಂಟ್ ಸ್ಕೂಲಿನ ನಿಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೀನಿ ನೋಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರ ಮಕ್ಕಳುಗಳು ಯಾರು ಡ್ರೆಸ್ಸು, ಗಾಂಜಾ, ಎಣ್ಣೆ, ಚಟ ಯಾರು ಮಾಡಿಲ್ಲ. ಇದೇ ಹೈಟೆಕ್ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಹೈಟೆಕ್ 2 ಲಕ್ಷ, 10 ಲಕ್ಷ, 8 ಲಕ್ಷ ಅಂತ ನೀವು ಕೊಟ್ಟು ಫೀಸ್ ಯಾರು ಮಾಡ್ತಾರೆ. ಅಲ್ಲೇನು ಪ್ರೈವೇಟ್ ಸ್ಕೂಲಲ್ಲಿ ಅಲ್ಲಿ ಹೋಗಿ ನೋಡಿ, ಗಾಂಜಾದಿಂದ ಹಿಡಿದು ಕುರ್ತದಿಂದ ಹಿಡಿದು ಪ್ರತಿಯೊಂದು ಶೋಕಿಗಳೈತೆ. ಆ ಥರ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಇಲ್ಲ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ ಯಾವುದು ಕಳಪೆ ಮಾಡಬೇಡಿ. ನಿಮಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಓದಿ ಒಳ್ಳೆ ಕೆಲಸದಲ್ಲಿ ಸೇರಿ ಒಳ್ಳೆ ತಂದೆ ತಾಯಿಗಳು ಸೇವೆ ಮಾಡಿ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.